ಒಳ ಮೀಸಲಾತಿ ವಿಚಾರವಾಗಿ ಸರ್ಕಾರ ಯಾವ ರೀತಿ ಕಳ್ಳಾಟ ಆಡ್ತು ಅನ್ನೋದನ್ನ ಬಯಲು ಮಾಡಿದ್ದು ನಾವು ನಿಕೇಶ್. ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ವರದಿ ಪ್ರಸಾರ ಮಾಡ್ತು. ಇವರು ಮನೆಗೆ ಹೋಗದೆ ಮನೆ ಗೋಡೆಗೆ ಒಂದು ಸ್ಟಿಕರ್ ಅಂಟಿಸೋದು, ಈ ಮನೆಯ ಸಮೀಕ್ಷೆಯನ್ನ ಪೂರ್ಣಗೊಳಿಸಲಾಗಿದೆ ಅಂತ. ಹಗಲ್ದರೋಡೆ ಅಂತಾರಲ್ಲ, ಹಾಡು ಹಗಲೇ ಯಾಮಾರಿಸೋದು ಅಂತಾರಲ್ಲ, ಅದನ್ನ ಸರ್ಕಾರದವರು ಮಾಡಿದ್ರು. ಇದನ್ನ ಪ್ರಶ್ನೆ ಮಾಡಿದ್ದು ರಿಪಬ್ಲಿಕ್ ಕನ್ನಡ. ನಿಮ್ಮ ಕಳ್ಳಾಟವನ್ನ ಬಯಲು ಮಾಡಿದ್ದು ರಿಪಬ್ಲಿಕ್ ಕನ್ನಡ. ಒಳ ಮೀಸಲಾತಿ ಸಮೀಕ್ಷೆಯಲ್ಲಿ ಯಾವ ರೀತಿ ಕಳ್ಳಾಟ ಮಾಡಿದೆ ಸರ್ಕಾರ? ಸರ್ಕಾರ ಸಮೀಕ್ಷೆ ಮಾಡೋದೇ ದುಡ್ಡು ಹೊಡೆಯೋಕೆ, ಇದೊಂದು ದುಡ್ಡು ಹೊಡೆಯುವ ಸ್ಕೀಮ್ ಅಷ್ಟೇ ಅಂತ ಸರ್ಕಾರದ ವಿರುದ್ಧ ವಿಪಕ್ಷ ನಾಯಕ ಆರ್ ಅಶೋಕ್ ಬಾಂಬ್ ಸಿಡಿಸಿದ್ದಾರೆ. ಹಿಂದೆ ನಡೆಸಿದ ಸರ್ವೆ ಖರ್ಚಿನ ಮಾಹಿತಿ ಕೊಟ್ಟಿಲ್ಲ, ಈಗ ಮಾಡ್ತಾ ಇರುವಂತ ಸರ್ವೆ ದುಡ್ಡು ಹೊಡೆಯೋಕೆ. ಇವರು ಬರೀ ಇದನ್ನೇ ಮಾಡ್ತಾ ಇದ್ದಾರೆ ಅಂತ ಹೇಳೋದಲ್ಲದೆ, ಇವರ ಈ ಕಳ್ಳಾಟವನ್ನ ಬಯಲು ಮಾಡಿದ ರಿಪಬ್ಲಿಕ್ ಕನ್ನಡದ ವರದಿಗೆ ಆರ್ ಅಶೋಕ್ ಅಭಿನಂದಿಸಿದ್ದಾರೆ. ವಿಶಿಷ್ಟ ಜಾತಿಗಳ ಸಮಗ್ರ ಅಧ್ಯಯನಕ್ಕಾಗಿ ಒಳ ಮೀಸಲಾತಿ ಸಂಬಂಧಪಟ್ಟಂತೆ ಜಾರಿ ಮಾಡುವ ನಿಟ್ಟಿನಲ್ಲಿ ಬೆಂಗಳೂರು ಸೇರಿದಂತೆ ರಾಜ್ಯಾದ್ಯಂತ ಸಮೀಕ್ಷೆಯನ್ನು ಮಾಡಿದ್ರು. ಈ ಸಂಬಂಧಪಟ್ಟಂತೆ ಬೆಂಗಳೂರಿನಾದಂಥ ಸಮೀಕ್ಷೆಯಲ್ಲಿ ಸಿಬ್ಬಂದಿಗಳ ಕಳ್ಳಾಟವನ್ನು ರಿಪಬ್ಲಿಕ್ ಕನ್ನಡ ಕ್ಯಾಮ್ರಾ ಸೆರೆ ಹಿಡಿದಿರ್ತಕ್ಕಂಥದ್ದು. ಈ ಸಂಬಂಧಪಟ್ಟಂತೆ ಈಗಾಗಲೇ ರಾಜ್ಯಾದ್ಯಂತ ಕೂಡ ಸಂಚಲನ ಶುರುವಾಗಿದೆ. ಅಂದರೆ ಎಲ್ಲೋ ಒಂದು ಕಡೆ ಈ ಒಳ ಮೀಸಲಾತಿ ಜಾರಿ ಸಂಬಂಧಪಟ್ಟಂತೆ ಆದಂಥ ಸಮೀಕ್ಷೆ ಸರಿಯಾಗಿ ಆಗಿಲ್ಲ, ಸಮರ್ಪಕವಾಗಿ ಆಗಿಲ್ಲ ಅಂತಕ್ಕಂಥದ್ದು. ಈ ಕುರಿತಂತೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ವಿರೋಧ ಪಕ್ಷ ನಾಯಕರಾದ ಆರ್ ಅಶೋಕ್ ಅವರಿದ್ದಾರೆ, ಅವ್ರನ್ನೇ ಮಾತಾಡಿಸ್ತೇನೆ. ಸರ್ ನಮಸ್ತೆ. ರಿಪಬ್ಲಿಕ್ ಕನ್ನಡ ಈ ಒಳ ಮೀಸಲಾತಿ ಸಂಬಂಧಪಟ್ಟಂತೆ ನಡೀತಿದ್ದ ಸಮೀಕ್ಷೆ ಬಗ್ಗೆ ಕ್ಯಾಮ್ರಾದಲ್ಲಿ ಸೆರೆ ಹಿಡಿದಿರ್ತಕ್ಕಂಥದ್ದು, ಎಲ್ಲಿಯೂ ಕೂಡ ಯಾರ ಮನೆಗೂ ಹೋಗದಂತೆ, ಮನೆಯವರ ಮಾಹಿತಿಯೂ ಕೂಡ ಕೇಳದಂತೆ ನೇರವಾಗಿ ಈ ಮನೆಯ ಸಮೀಕ್ಷೆ ಮುಗಿದಿದೆ ಅಂತ ಹೇಳಿ ಸ್ಟಿಕ್ಕರ್ ಅಂಟಿಸಿ ಮುಂದೆ ಹೋಗ್ತಾ ಇರ್ತಕ್ಕಂಥದ್ದು. ನಾನು ಮೊದಲನೇದಾಗಿ ರಿಪಬ್ಲಿಕ್ ಟಿ ವಿಗೆ ಅಭಿನಂದನೆ ಸಲ್ಲಿಸ್ತೀನಿ. ಯಾಕೆಂದರೆ ಜನಗಳ ಅಭಿಪ್ರಾಯನೂ ಅದೇ ಇರೋದು. ತಾವೇನು ಸರ್ವೆ ಮಾಡ್ತಾ ಇದ್ದೀರಾ ಅದೇ ಜನರ ಅಭಿಪ್ರಾಯನೂ ಇರೋದು. ಇವರು ಎಲ್ಲೂ ಏನು ಸರ್ವೆ ಮಾಡದೆ, ಯಾರ ಮನೆಗೂ ಹೋಗದೆ, ಕಳೆದ ಬಾರಿ ಮಾಡಿದ್ರಲ್ಲ, ಯಾರ ಮನೆಗೂ ಹೋಗದೆ ಅಲ್ಲೇ ಹೆಸರು ನೋಡಿಕೊಂಡು ಅವ್ರ ಹತ್ರ ದಾಖಲೆ ಏನೈತೆ ಆ ಜಾತಿನ ಮೆನ್ಷನ್ ಮಾಡಿ ಹೊರಟೋಗಿದ್ದಾರೆ. ಈ ಬಾರಿನೂ ಅಂತ ತರಾತುರಿಯಲ್ಲಿ ಮಾಡೋಕ್ಕೆ ಹೊರಟಿದ್ದಾರೆ. ಮತ್ತು ಯಾರ ಮನೆಗೂ ಹೋಗ್ತಾ ಇಲ್ಲ, ಸ್ಟಿಕ್ಕರ್ ಮಾತ್ರ ಅಂಟಿಸ್ತಾವ್ರೆ. ಆ ಸ್ಟಿಕ್ಕರ್ ಅಂಟಿಸಿ ದಾಖಲೆಗಳನ್ನು ಕ್ರಿಯೇಟ್ ಮಾಡ್ಕೊತಾರೆ. ನಾಳೆ ವಿಧಾನಸಭೆಯಲ್ಲಿ ಚರ್ಚೆ ಆದರೆ, ಬೇರೆ ಕಡೆ ಚರ್ಚೆ ಆದರೆ ಸ್ಟಿಕ್ಕರ್ ಹಾಕಿದ್ದೀರಿ ಅಂತಾರೆ. ಸ್ಟಿಕ್ಕರ್ ಹಾಕೋಕ್ಕೆ ಮುಂಚೆ ಅವ್ರ ಮನೆಯವ್ರ ಸೈನ್ ತೊಗೊಬೇಕಲ್ಲ, ಅವ್ರ ಮನೆ ಸೈನ್ ತೊಗೊಬೇಕು, ಅವ್ರ ಮನೇಲಿ ಎಷ್ಟು ಜನ ಇದ್ದಾರೆ ಅವ್ರ ಸೈನ್ ತೊಗೊಬೇಕು. ಎಲ್ಲ ಮಾಡಿದ್ರೇ ಅದು ಪರಿಪೂರ್ಣ ಆಗೋದು. ಮನೆಯವರು ಒಳಗಿರ್ತಾರೆ, ಹೊರಗಡೆ ಒಬ್ಬರು ಸ್ಟಿಕ್ಕರ್ ಅಂಟಿಸ್ಬಿಟ್ಟು ಮುಂದೆ ಹೋಗ್ತಾ ಇರೋದು. ಇದು ರೆಗ್ಯುಲರ್. ಬೆಂಗಳೂರಲ್ಲ, ಇಡೀ ಕರ್ನಾಟಕದಲ್ಲಿ ಜನರ ಈಗಾಗಲೇ 165 ಕೋಟಿ ಪೋಲ್ ಮಾಡಿದ್ದಾರೆ. ಇನ್ನೊಂದಷ್ಟು ಪೋಲ್ ಮಾಡ್ತಾರೆ. ದುಡ್ಡು ಹೊಡೆಯೋ ಸ್ಕೀಮ್ ಅಷ್ಟೇ. 165 ಕೋಟಿಗೆ ಲೆಕ್ಕ ಕೊಟ್ಟಿಲ್ಲ ಇದುವರೆಗೂ, ನಾನು ಕೇಳಿದ್ದೀನಿ. ಇದಕ್ಕೂ ಕೂಡ ಲೆಕ್ಕ ಕೊಡ್ತಾ ಇಲ್ಲ ಅವರು. ದುಡ್ಡು ಹೊಡೆಯುವಂಥದ್ದಕ್ಕೆ ಈ ಸರ್ವೆ ನಡೀತಾ ಇದೆ ಅಷ್ಟೇ. ಇದರಿಂದ ಜನರುಗಳಿಗೆ ಜಾತಿ ಗಣತಿ ಆಗಲ್ಲ. ಈಗಾಗಲೇ ಕೇಂದ್ರ ಸರ್ಕಾರ ಜಾತಿ ಗಣತಿ ಮಾಡ್ತಾ ಇರೋದ್ರಿಂದ ಮತ್ತೊಮ್ಮೆ ಮಾಡೋ ಅವಶ್ಯಕತೆ ಕರ್ನಾಟಕದಲ್ಲಿ ಏನೂ ಇಲ್ಲ. ದುಡ್ಡು ಹೊಡೆಯೋಕ್ಕೆ ಏನು ಬೇಕೋ ಅಷ್ಟು ಮಾಡ್ತಾ ಇದ್ದಾರೆ ಅಷ್ಟೇ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಇದಿಷ್ಟು ಕೂಡ ವಿರೋಧ ಪಕ್ಷದ ನಾಯಕರಾದಂಥ ಆರ್ ಅಶೋಕ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಸದಸ್ಯರ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಒಳ ಮೀಸಲಾತಿ ವಿಚಾರವಾಗಿ ಸರ್ಕಾರ ಯಾವ ರೀತಿ ಕಳ್ಳಾಟ ಆಡ್ತು ಅನ್ನೋದನ್ನ ಬಯಲು ಮಾಡಿದ್ದು ನಾವು ನಿಕೇಶ್. ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ವರದಿ ಪ್ರಸಾರ ಮಾಡ್ತು. ಇವರು ಮನೆಗೆ ಹೋಗದೆ ಮನೆ ಗೋಡೆಗೆ ಒಂದು ಸ್ಟಿಕರ್ ಅಂಟಿಸೋದು, ಈ ಮನೆಯ ಸಮೀಕ್ಷೆಯನ್ನ ಪೂರ್ಣಗೊಳಿಸಲಾಗಿದೆ ಅಂತ. ಹಗಲ್ದರೋಡೆ ಅಂತಾರಲ್ಲ, ಹಾಡು ಹಗಲೇ ಯಾಮಾರಿಸೋದು ಅಂತಾರಲ್ಲ, ಅದನ್ನ ಸರ್ಕಾರದವರು ಮಾಡಿದ್ರು. ಇದನ್ನ ಪ್ರಶ್ನೆ ಮಾಡಿದ್ದು ರಿಪಬ್ಲಿಕ್ ಕನ್ನಡ. ನಿಮ್ಮ ಕಳ್ಳಾಟವನ್ನ ಬಯಲು ಮಾಡಿದ್ದು ರಿಪಬ್ಲಿಕ್ ಕನ್ನಡ. ಒಳ ಮೀಸಲಾತಿ ಸಮೀಕ್ಷೆಯಲ್ಲಿ ಯಾವ ರೀತಿ ಕಳ್ಳಾಟ ಮಾಡಿದೆ ಸರ್ಕಾರ? ಸರ್ಕಾರ ಸಮೀಕ್ಷೆ ಮಾಡೋದೇ ದುಡ್ಡು ಹೊಡೆಯೋಕೆ, ಇದೊಂದು ದುಡ್ಡು ಹೊಡೆಯುವ ಸ್ಕೀಮ್ ಅಷ್ಟೇ ಅಂತ ಸರ್ಕಾರದ ವಿರುದ್ಧ ವಿಪಕ್ಷ ನಾಯಕ ಆರ್ ಅಶೋಕ್ ಬಾಂಬ್ ಸಿಡಿಸಿದ್ದಾರೆ. ಹಿಂದೆ ನಡೆಸಿದ ಸರ್ವೆ ಖರ್ಚಿನ ಮಾಹಿತಿ ಕೊಟ್ಟಿಲ್ಲ, ಈಗ ಮಾಡ್ತಾ ಇರುವಂತ ಸರ್ವೆ ದುಡ್ಡು ಹೊಡೆಯೋಕೆ. ಇವರು ಬರೀ ಇದನ್ನೇ ಮಾಡ್ತಾ ಇದ್ದಾರೆ ಅಂತ ಹೇಳೋದಲ್ಲದೆ, ಇವರ ಈ ಕಳ್ಳಾಟವನ್ನ ಬಯಲು ಮಾಡಿದ ರಿಪಬ್ಲಿಕ್ ಕನ್ನಡದ ವರದಿಗೆ ಆರ್ ಅಶೋಕ್ ಅಭಿನಂದಿಸಿದ್ದಾರೆ. ವಿಶಿಷ್ಟ ಜಾತಿಗಳ ಸಮಗ್ರ ಅಧ್ಯಯನಕ್ಕಾಗಿ ಒಳ ಮೀಸಲಾತಿ ಸಂಬಂಧಪಟ್ಟಂತೆ ಜಾರಿ ಮಾಡುವ ನಿಟ್ಟಿನಲ್ಲಿ
ಬೆಂಗಳೂರು ಸೇರಿದಂತೆ ರಾಜ್ಯಾದ್ಯಂತ ಸಮೀಕ್ಷೆಯನ್ನು ಮಾಡಿದ್ರು. ಈ ಸಂಬಂಧಪಟ್ಟಂತೆ ಬೆಂಗಳೂರಿನಲ್ಲಾದಂಥ ಸಮೀಕ್ಷೆಯಲ್ಲಿ ಸಿಬ್ಬಂದಿಗಳ ಕಳ್ಳಾಟವನ್ನು ರಿಪಬ್ಲಿಕ್ ಕನ್ನಡ ಕ್ಯಾಮ್ರಾ ಸೆರೆ ಹಿಡಿದಿರ್ತಕ್ಕಂಥದ್ದು. ಈ ಸಂಬಂಧಪಟ್ಟಂತೆ ಈಗಾಗಲೇ ರಾಜ್ಯಾದ್ಯಂತ ಕೂಡ ಸಂಚಲನ ಶುರುವಾಗಿದೆ. ಅಂದರೆ ಎಲ್ಲೋ ಒಂದು ಕಡೆ ಈ ಒಳ ಮೀಸಲಾತಿ ಜಾರಿ ಸಂಬಂಧಪಟ್ಟಂತೆ ಆದಂಥ ಸಮೀಕ್ಷೆ ಸರಿಯಾಗಿ ಆಗಿಲ್ಲ, ಸಮರ್ಪಕವಾಗಿ ಆಗಿಲ್ಲ ಅಂತಕ್ಕಂಥದ್ದು. ಈ ಕುರಿತಂತೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ವಿರೋಧ ಪಕ್ಷದ ನಾಯಕರಾದ ಆರ್ ಅಶೋಕ್ ಅವರಿದ್ದಾರೆ. ಅವ್ರನ್ನೇ ಮಾತಾಡಿಸ್ತೇನೆ. ಸರ್ ನಮಸ್ತೆ. ರಿಪಬ್ಲಿಕ್ ಕನ್ನಡ ಈ ಒಳ ಮೀಸಲಾತಿ ಸಂಬಂಧಪಟ್ಟಂತೆ ನಡೀತಿದ್ದ ಸಮೀಕ್ಷೆ ಬಗ್ಗೆ ಕ್ಯಾಮ್ರಾದಲ್ಲಿ ಸೆರೆ ಹಿಡಿದಿರ್ತಕ್ಕಂಥದ್ದು, ಎಲ್ಲಿಯೂ ಕೂಡ ಯಾರ ಮನೆಗೂ ಹೋಗದಂತೆ, ಮನೆಯವರ ಮಾಹಿತಿಯೂ ಕೂಡ ಕೇಳದಂತೆ ನೇರವಾಗಿ ಈ ಮನೆಯ ಸಮೀಕ್ಷೆ ಮುಗಿದಿದೆ ಅಂತ ಹೇಳಿ ಸ್ಟಿಕ್ಕರ್ ಅಂಟಿಸಿ ಮುಂದೆ ಹೋಗ್ತಾ ಇರ್ತಕ್ಕಂಥದ್ದು. ನಾನು ಮೊದಲನೇದಾಗಿ ರಿಪಬ್ಲಿಕ್ ಟಿ ವಿಗೆ ಅಭಿನಂದನೆ ಸಲ್ಲಿಸ್ತೀನಿ. ಯಾಕೆಂದರೆ ಜನಗಳ ಅಭಿಪ್ರಾಯನೂ ಅದೇ ಇರೋದು. ತಾವೇನು ಸರ್ವೆ ಮಾಡ್ತಾ ಇದ್ದೀರಾ ಅದೇ ಜನರ ಅಭಿಪ್ರಾಯನೂ ಇರೋದು. ಇವರು ಎಲ್ಲೂ ಏನು ಸರ್ವೆ ಮಾಡದೆ, ಯಾರ ಮನೆಗೂ ಹೋಗದೆ, ಕಳೆದ ಬಾರಿ ಮಾಡಿದ್ರಲ್ಲ, ಯಾರ ಮನೆಗೂ ಹೋಗದೆ ಅಲ್ಲೇ ಹೆಸರು ನೋಡಿಕೊಂಡು ಅವ್ರ ಹತ್ರ ದಾಖಲೆ ಏನೈತೆ ಆ ಜಾತಿನ ಮೆನ್ಷನ್ ಮಾಡಿ ಹೊರಟೋಗಿದ್ದಾರೆ. ಈ ಬಾರಿನೂ ಅಂತ ತರಾತುರಿಯಲ್ಲಿ ಮಾಡೋಕ್ಕೆ ಹೊರಟಿದ್ದಾರೆ. ಮತ್ತು ಯಾರ ಮನೆಗೂ ಹೋಗ್ತಾ ಇಲ್ಲ, ಸ್ಟಿಕ್ಕರ್ ಮಾತ್ರ ಅಂಟಿಸ್ತಾವ್ರೆ. ಆ ಸ್ಟಿಕ್ಕರ್ ಅಂಟಿಸಿ ದಾಖಲೆಗಳನ್ನು ಕ್ರಿಯೇಟ್ ಮಾಡ್ಕೊತಾರೆ. ನಾಳೆ ವಿಧಾನಸಭೆಯಲ್ಲಿ ಚರ್ಚೆ ಆದರೆ, ಬೇರೆ ಕಡೆ ಚರ್ಚೆ ಆದರೆ ಸ್ಟಿಕ್ಕರ್ ಹಾಕಿದ್ದೀರಿ ಅಂತಾರೆ. ಸ್ಟಿಕ್ಕರ್ ಹಾಕೋಕ್ಕೆ ಮುಂಚೆ ಅವ್ರ ಮನೆಯವ್ರ ಸೈನ್ ತಗೊಬೇಕಲ್ಲ. ಅವ್ರ ಮನೆ ಸೈನ್ ತೊಗೊಬೇಕು, ಅವ್ರ ಮನೇಲಿ ಎಷ್ಟು ಜನ ಇದ್ದಾರೆ ಅವ್ರ ಸೈನ್ ತೊಗೊಬೇಕು. ಎಲ್ಲ ಮಾಡಿದ್ರೇ ಅದು ಪರಿಪೂರ್ಣ ಆಗೋದು. ಮನೆಯವರು ಒಳಗಿರ್ತಾರೆ, ಹೊರಗಡೆ ಒಬ್ಬ ಸ್ಟಿಕ್ಕರ್ ಅಂಟಿಸ್ಬಿಟ್ಟು ಮುಂದೆ ಹೋಗ್ತಾ ಇರೋದು. ಇದು ರೆಗ್ಯುಲರ್. ಬೆಂಗಳೂರಲ್ಲ, ಇಡೀ ಕರ್ನಾಟಕದಲ್ಲಿ ಜನರ ಈಗಾಗಲೇ 165 ಕೋಟಿ ಪೋಲ್ ಮಾಡಿದ್ದಾರೆ. ಇನ್ನೊಂದಷ್ಟು ಪೋಲ್ ಮಾಡ್ತಾರೆ. ದುಡ್ಡು ಹೊಡೆಯೋ ಸ್ಕೀಮ್ ಅಷ್ಟೇ. 165 ಕೋಟಿಗೆ ಲೆಕ್ಕ ಕೊಟ್ಟಿಲ್ಲ ಇದುವರೆಗೂ. ನಾನು ಕೇಳಿದ್ದೀನಿ, ಇದಕ್ಕೂ ಕೂಡ ಲೆಕ್ಕ ಕೊಡ್ತಾ ಇಲ್ಲ ಅವರು. ದುಡ್ಡು ಹೊಡೆಯುವಂಥದ್ದಕ್ಕೆ ಈ ಸರ್ವೆ ನಡೀತಾ ಇದೆ ಅಷ್ಟೇ. ಇದರಿಂದ ಜನರುಗಳಿಗೆ ಜಾತಿ ಗಣತಿ ಆಗಲ್ಲ. ಈಗಾಗಲೇ ಕೇಂದ್ರ ಸರ್ಕಾರ ಜಾತಿ ಗಣತಿ ಮಾಡ್ತಾ ಇರೋದ್ರಿಂದ ಮತ್ತೊಮ್ಮೆ ಮಾಡೋ ಅವಶ್ಯಕತೆ ಕರ್ನಾಟಕದಲ್ಲಿ ಏನೂ ಇಲ್ಲ. ದುಡ್ಡು ಹೊಡೆಯೋಕ್ಕೆ ಏನು ಬೇಕೋ ಅಷ್ಟು ಮಾಡ್ತಾ ಇದ್ದಾರೆ ಅಷ್ಟೇ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಇದಿಷ್ಟು ಕೂಡ ವಿರೋಧ ಪಕ್ಷದ ನಾಯಕರಾದಂಥ ಆರ್ ಅಶೋಕ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಸದಸ್ಯರ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಒಳ ಮೀಸಲಾತಿ ವಿಚಾರವಾಗಿ ಸರ್ಕಾರ ಯಾವ ರೀತಿ ಕಳ್ಳಾಟ ಆಡ್ತು ಅನ್ನೋದನ್ನ ಬಯಲು ಮಾಡಿದ್ದು ನಾವು. ನಿಕೇಶ್, ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ವರದಿ ಪ್ರಸಾರ ಮಾಡ್ತು. ಇವರು ಮನೆಗೆ ಹೋಗದೆ ಮನೆ ಗೋಡೆಗೆ ಒಂದು ಸ್ಟಿಕ್ಕರ್ ಅಂಟಿಸೋದು, ಈ ಮನೆಯ ಸಮೀಕ್ಷೆಯನ್ನ ಪೂರ್ಣಗೊಳಿಸಲಾಗಿದೆ ಅಂತ. ಹಗಲ್ ದರೋಡೆ ಅಂತಾರಲ್ಲ, ಹಾಡು ಹಗಲೇ ಯಾಮಾರಿಸೋದು ಅಂತಾರಲ್ಲ, ಅದನ್ನ ಸರ್ಕಾರದವರು ಮಾಡಿದ್ರು. ಇದನ್ನ ಪ್ರಶ್ನೆ ಮಾಡಿದ್ದು ರಿಪಬ್ಲಿಕ್ ಕನ್ನಡ. ನಿಮ್ಮ ಕಳ್ಳಾಟವನ್ನ ಬಯಲು ಮಾಡಿದ್ದು ರಿಪಬ್ಲಿಕ್ ಕನ್ನಡ. ಒಳ ಮೀಸಲಾತಿ ಸಮೀಕ್ಷೆಯಲ್ಲಿ ಯಾವ ರೀತಿ ಕಳ್ಳಾಟ ಮಾಡಿದೆ ಸರ್ಕಾರ? ಸರ್ಕಾರ ಸಮೀಕ್ಷೆ ಮಾಡೋದೇ ದುಡ್ಡು ಹೊಡೆಯೋಕೆ. ಇದೊಂದು ದುಡ್ಡು ಹೊಡೆಯುವ ಸ್ಕೀಮ್ ಅಷ್ಟೇ ಅಂತ ಸರ್ಕಾರದ ವಿರುದ್ಧ ವಿಪಕ್ಷ ನಾಯಕ ಆರ್ ಅಶೋಕ್ ಬಾಂಬ್ ಸಿಡಿಸಿದ್ದಾರೆ. ಹಿಂದೆ ನಡೆಸಿದ ಸರ್ವೆ ಖರ್ಚಿನ ಮಾಹಿತಿ ಕೊಟ್ಟಿಲ್ಲ. ಈಗ ಮಾಡ್ತಾ ಇರುವಂತ ಸರ್ವೆ ದುಡ್ಡು ಹೊಡೆಯೋಕೆ. ಇವರು ಬರೀ ಇದನ್ನೇ ಮಾಡ್ತಾ ಇದ್ದಾರೆ ಅಂತ ಹೇಳೋದಲ್ಲದೆ, ಇವರ ಈ ಕಳ್ಳಾಟವನ್ನ ಬಯಲು ಮಾಡಿದ ರಿಪಬ್ಲಿಕ್ ಕನ್ನಡದ ವರದಿಗೆ ಆರ್ ಅಶೋಕ್ ಅಭಿನಂದಿಸಿದ್ದಾರೆ. ವಿಶಿಷ್ಟ ಜಾತಿಗಳ ಸಮಗ್ರ ಅಧ್ಯಯನಕ್ಕಾಗಿ ಒಳ ಮೀಸಲಾತಿ ಸಂಬಂಧಪಟ್ಟಂತೆ ಜಾರಿ ಮಾಡುವ ನಿಟ್ಟಿನಲ್ಲಿ ಬೆಂಗಳೂರು ಸೇರಿದಂತೆ ರಾಜ್ಯಾದ್ಯಂತ ಸಮೀಕ್ಷೆಯನ್ನು ಮಾಡಿದ್ರು. ಈ ಸಂಬಂಧಪಟ್ಟಂತೆ ಬೆಂಗಳೂರಿನಲ್ಲಾದಂಥ ಸಮೀಕ್ಷೆಯಲ್ಲಿ ಸಿಬ್ಬಂದಿಗಳ ಕಳ್ಳಾಟವನ್ನು ರಿಪಬ್ಲಿಕ್ ಕನ್ನಡ ಕ್ಯಾಮ್ರಾ ಸೆರೆ ಹಿಡಿದಿರ್ತಕ್ಕಂಥದ್ದು. ಈ ಸಂಬಂಧಪಟ್ಟಂತೆ ಈಗಾಗಲೇ ರಾಜ್ಯಾದ್ಯಂತ ಕೂಡ ಸಂಚಲನ ಶುರುವಾಗಿದೆ. ಅಂದರೆ ಎಲ್ಲೋ ಒಂದು ಕಡೆ ಈ ಒಳ ಮೀಸಲಾತಿ ಜಾರಿ ಸಂಬಂಧಪಟ್ಟಂತೆ ಆದಂಥ ಸಮೀಕ್ಷೆ ಸರಿಯಾಗಿ ಆಗಿಲ್ಲ, ಸಮರ್ಪಕವಾಗಿ ಆಗಿಲ್ಲ ಅಂತಕ್ಕಂಥದ್ದು. ಈ ಕುರಿತಂತೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ವಿರೋಧ ಪಕ್ಷದ ನಾಯಕರಾದ ಆರ್ ಅಶೋಕ್ ಅವರಿದ್ದಾರೆ. ಅವ್ರನ್ನೇ ಮಾತಾಡಿಸ್ತೇನೆ. ಸರ್ ನಮಸ್ತೆ. ರಿಪಬ್ಲಿಕ್ ಕನ್ನಡ ಈ ಒಳ ಮೀಸಲಾತಿ ಸಂಬಂಧಪಟ್ಟಂತೆ ನಡೀತಿದ್ದ ಸಮೀಕ್ಷೆ ಬಗ್ಗೆ ಕ್ಯಾಮ್ರಾದಲ್ಲಿ ಸೆರೆ ಹಿಡಿದಿರ್ತಕ್ಕಂಥದ್ದು, ಎಲ್ಲಿಯೂ ಕೂಡ ಯಾರ ಮನೆಗೂ ಹೋಗದಂತೆ, ಮನೆಯವರ ಮಾಹಿತಿಯೂ ಕೂಡ ಕೇಳದಂತೆ ನೇರವಾಗಿ ಈ ಮನೆಯ ಸಮೀಕ್ಷೆ ಮುಗಿದಿದೆ ಅಂತ ಹೇಳಿ ಸ್ಟಿಕ್ಕರ್ ಅಂಟಿಸಿ ಮುಂದೆ ಹೋಗ್ತಾ ಇರ್ತಕ್ಕಂಥದ್ದು. ನಾನು ಮೊದಲನೇದಾಗಿ ರಿಪಬ್ಲಿಕ್ ಟಿ ವಿಗೆ ಅಭಿನಂದನೆ ಸಲ್ಲಿಸ್ತೀನಿ. ಯಾಕೆಂದರೆ ಜನಗಳ ಅಭಿಪ್ರಾಯನೂ ಅದೇ ಇರೋದು. ತಾವೇನು ಸರ್ವೆ ಮಾಡ್ತಾ ಇದ್ದೀರಾ ಅದೇ ಜನರ ಅಭಿಪ್ರಾಯನೂ ಇರೋದು. ಇವರು ಎಲ್ಲೂ ಏನು ಸರ್ವೆ ಮಾಡದೆ, ಯಾರ ಮನೆಗೂ ಹೋಗದೆ, ಕಳೆದ ಬಾರಿ ಮಾಡಿದ್ರಲ್ಲ, ಯಾರ ಮನೆಗೂ ಹೋಗದೆ ಅಲ್ಲೇ ಹೆಸರು ನೋಡಿಕೊಂಡು ಅವ್ರ ಹತ್ರ ದಾಖಲೆ